ಫೆಬ್ರವರಿ 23ನೇ ತಾರೀಕಿನಂದು ನಡೆದಂತಹ ಗ್ರೂಪ್ ಬಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದಾಗಿದೆ. HK ವಿಭಾಗಕ್ಕೆ ಬೇರೆ, ನಾನ್ HK ವಿಭಾಗಕ್ಕೆ ಬೇರೆ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಇದು ನಾನ್ HK ಗ್ರೂಪ್ ಬಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಾಗಿದೆ. ಫೆಬ್ರವರಿ 23ರಂದು ನಡೆದದ್ದು. ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವ ಸಲುವಾಗಿ ಒಬ್ಬ ವಿದ್ಯಾರ್ಥಿಯು ಒಟ್ಟು ಅಂಕಗಳಲ್ಲಿ 280 ಅಂಕಗಳನ್ನು ಪಡೆಯುವ ಅಗತ್ಯ ಇದೆ. ಸುರೇಶನು 264 ಅಂಕಗಳನ್ನು ಪಡೆದಿದ್ದಾನೆ ಮತ್ತು 2% ಅನುತ್ತೀರ್ಣನೆಂದು ಘೋಷಿಸಲಾಗಿದೆ. ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ಅವಶ್ಯಕವಿರುವ ಕನಿಷ್ಠ ಶೇಕಡಾವಾರು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಾನು ಈ ಮೆಂಟಲ್ ಎಬಿಲಿಟಿ ಪ್ರಶ್ನೆಯನ್ನು ಬೇರೊಂದು ಸೆಷನ್ನಲ್ಲಿ ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಉತ್ತರ ಮಾತ್ರ ಹೇಳಿರ್ತೇನೆ. ಅದುವೇ ಪ್ರಶ್ನೆ ಪತ್ರಿಕೆ 1ಕ್ಕೆ ಸರಿಯಾದ ಉತ್ತರ 35. ಎರಡನೇ ಪ್ರಶ್ನೆ ತಪ್ಪಾಗಿದ್ದು ಅದಕ್ಕೆ ಗ್ರೇಸ್ ಅಂಕಗಳನ್ನು ಕೊಟ್ಟಿದ್ದಾರೆ, ಹಾಗಾಗಿ ಡಿಸ್ಕಸ್ ಮಾಡೋದು ಬೇಡ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ 250 ಆಗುತ್ತೆ. 250. ನಾನು ಮುಂದಿನ ಸೆಷನ್ನಲ್ಲಿ ಆ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಕೊಡ್ತೇನೆ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ 3, 4,000 ಅಂತ ಹೇಳಿ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ 3, 18 ದಿನಗಳು. ಕನ್ನಡದಲ್ಲಿ ಬ್ಲರ್ ಆಗಿರೋದ್ರಿಂದ ಇಂಗ್ಲಿಷ್ನಲ್ಲಿ ಆ ಪ್ರಶ್ನೆಯನ್ನು ನೋಡೋಣ. ಕ್ಲಿಯರ್ ಆಗಿದೆ. ಎಸ್, ಲೆಟ್ ಸ್ಟಾರ್ಟ್ ವಿತ್ ದ GK. For the stability of ecosystem, linear food webs or food chains show stronger interdependence and therefore tend to decrease the stability of ecosystem, whereas the complex food web, they have weaker relationships and thus increase ecosystem stability. Less number of functional links leads to instability of the ecosystem, whereas high functional links and diverse decrease the stability of ecosystem ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಎಕೋಸಿಸ್ಟಮ್ ಸ್ಟೇಬಲ್ ಇರಬೇಕು ಅಂತಂದರೆ ಈ ಲೀನಿಯರ್ ಫುಡ್ ವೆಬ್ಸ್ ಅಂದರೆ ಲೀನವಾಗಿ ಇರುವಂತಹ ಫುಡ್ ವೆಬ್ಸ್ ಏನಿದೆ ಅವುಗಳ ಬಂಧ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಆ ಸ್ಟೆಬಿಲಿಟಿ ಕಡಿಮೆ ಆಗುವಂಥ ಪ್ರಶ್ನೆ ಕಡಿಮೆ ಇಲ್ಲಿ. ಆದರೆ ಕಾಂಪ್ಲೆಕ್ಸ್ ಫುಡ್ ವೆಬ್ಸಲ್ಲಿ ಒಂದಕ್ಕೊಂದು ರಿಲೇಷನ್ಶಿಪ್ಪು ವೀಕ್ ಆಗಿರುತ್ತೆ. ಹಾಗಾಗಿ ಎಕನಾಮಿಕ್ ಸ್ಟೆಬಿಲಿಟಿ ಎಕೋಸಿಸ್ಟಮ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಸರ್ಷನ್ ಏನಿದೆ ಅದು ಕರೆಕ್ಟ್ ಇದೆ. ಲೆಸ್ ನಂಬರ್ ಆಫ್ ಫಂಕ್ಷನಲ್ ಲಿಂಕ್ಸ್ ಲೀಡ್ಸ್ ಟು ಇನ್ಸ್ಟೆಬಿಲಿಟಿ ಆಫ್ ದ ಎಕೋಸಿಸ್ಟಮ್, ವೇರಾಸ್ ಹೈ ಫಂಕ್ಷನಲ್ ಲಿಂಕ್ಸ್ ಅಂಡ್ ಡೈವರ್ಸಿಟಿ ಡಿಕ್ರೀಸಸ್ ದ ಸ್ಟೆಬಿಲಿಟಿ ಆಫ್ ದ ಎಕೋಸಿಸ್ಟಮ್. ಇಲ್ಲಿ ಉಲ್ಟಾ ಹೇಳ್ತಾ ಇದ್ದಾರೆ. ಇಲ್ಲಿ ಇದು ಸರಿ ಇದೆ. ಲೆಸ್ ನಂಬರ್ ಆಫ್ ಫಂಕ್ಷನಲ್ ಲಿಂಕ್ಸ್ ಇನ್ಸ್ಟೆಬಿಲಿಟಿ ಜಾಸ್ತಿ ಮಾಡುತ್ತೆ, ಹೌದು. ಆದರೆ ಹೈ ಫಂಕ್ಷನಲ್ ಲಿಂಕ್ಸ್ ಇದ್ದಾಗ, ಡೈವರ್ಸಿಟಿ ಜಾಸ್ತಿ ಇದ್ದಾಗ ಸ್ಟೆಬಿಲಿಟಿ ಕೂಡ ಜಾಸ್ತಿ ಆಗತ್ತೆ. ಇನ್ಕ್ರೀಸಸ್ ಅನ್ನೋ ವರ್ಡ್ ಇಲ್ಲಿ ಬರಬೇಕಿತ್ತು. ಹಾಗಾಗಿ ಈ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು 3ನೇ ಆಪ್ಷನ್, ದಟ್ ಈಸ್ ಅಸರ್ಷನ್ ಈಸ್ ಅ ಟ್ರೂ, ಬಟ್ ರೀಸನ್ ಏನಿದೆ ಅದಕ್ಕೆ ಕೊಟ್ಟಿರುವಂತಹ ರೀಸನ್ ಫಾಲ್ಸ್ ಆಗಿದೆ. ಮ್ಯಾಚ್ ದ ಫಾಲೋಯಿಂಗ್ ಟ್ರೈಬ್ಸ್ ವಿತ್ ದೇರ್ ಒರಿಜಿನಲ್ ಪ್ರೊಫೆಷನ್ ಅಂತ ಹೇಳ್ತಾ ಇದ್ದಾರೆ. ಕನ್ನಡದಲ್ಲಿ ಸರಿ ಇದ್ರೆ ಕನ್ನಡದಲ್ಲೇ ನೋಡ್ಬೋದು. ಹೌದು, ಕನ್ನಡದಲ್ಲಿ ಸರಿ ಇದೆ. ಬುಡಕಟ್ಟುಗಳ ಮೂಲ ಕುಲಕಸುಬುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಗೌಡರು, ಹಕ್ಕಿಪಿಕ್ಕಿ, ಹಸಲರು, ಸೋಲಿಗ, ಕುಂಬ್ರಿ ಬೇಸಾಯ, ಜೇನು ಸಂಗ್ರಹಣೆ, ವ್ಯಾಪಾರ ಮತ್ತು ಪಶುಪಾಲನೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, A4, B3, C2, D1. A4 ಗೌಡರು ಅಂದರೆ ಪಶುಪಾಲನೆ ಆಗತ್ತೆ. ಹಕ್ಕಿಪಿಕ್ಕಿ ವ್ಯಾಪಾರ ಮಾಡುವಂತಹ ಜನಾಂಗ. ಹಸಲರು ಅಂತಂದರೆ
ಹಸಲರು ಅಂತಂದರೆ ಜೇನು ಸಂಗ್ರಹಣೆ ಮಾಡುವಂಥವರು. ಸೋಲಿಗ ಅಂದರೆ ಕುಂಬ್ರಿ ಬೇಸಾಯ, ಸೋಲಿಗರು ಬೇಸಾಯ ಮಾಡುವಂಥವರು. ಐ ರಿಪೀಟ್, ಗೌಡರು ಪಶುಪಾಲನೆ, ಹಕ್ಕಿಪಿಕ್ಕಿ ಜನಾಂಗ ವ್ಯಾಪಾರ ಮಾಡುವಂಥವರು, ಹಸಲರು ಜೇನು ಸಂಗ್ರಹಣೆ, ಸೋಲಿಗ ಕುಂಬ್ರಿ ಬೇಸಾಯ. ನೆಕ್ಸ್ಟ್ ಮತ್ತೆ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಎರಡಿದೆ, ಅದನ್ನು ಸ್ಕಿಪ್ ಮಾಡಿ ಮುಂದೆ ಹೋಗೋಣ. ಕರ್ನಾಟಕ ಸರ್ಕಾರವು ಯಾವುದನ್ನು ಸುಧಾರಿಸುವುದಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೊಳಿಸಿದೆ? 1. ಲಿಂಗಾನುಪಾತ. BPL ಕುಟುಂಬಗಳಲ್ಲಿ ಹೆಣ್ಣುಮಕ್ಕಳ ಜನನ ವಾರ್ಷಿಕ ರು 3,000ಗಳನ್ನು 15 ವರ್ಷಗಳವರೆಗೆ ಇಬ್ಬರು ಮಕ್ಕಳ ಹೆಸರಿನಲ್ಲಿ ಠೇವಣಿ ಇಡುವುದು. ಈ ಭಾಗ್ಯಲಕ್ಷ್ಮಿ ಯೋಜನೆಯ ಉದ್ದೇಶ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಸರಿಯಾದಂತಹ ಆಯ್ಕೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಎಲ್ಲವೂ ಸರಿಯಾಗಿದೆ. 1. ಲಿಂಗಾನುಪಾತವನ್ನು ಕಡಿಮೆ ಮಾಡುವಂತಹ ಉದ್ದೇಶ ಕೂಡ ಇದೆ. ಹಾಗೆ ಇದು APL ಕುಟುಂಬಕ್ಕಲ್ಲ, ಬದಲಾಗಿ ಬರೀ BPL ಕುಟುಂಬಕ್ಕೆ ಮಾತ್ರ ಇರುವಂಥದ್ದು. ಹಾಗೂ ವಾರ್ಷಿಕ ಅಂದರೆ ವರ್ಷಕ್ಕೆ 3,000 ರೂಗಳನ್ನು ಮಗುವಿಗೆ 15 ವರ್ಷ ತುಂಬುವ ತನಕ ಆಕೆಯ ಬ್ಯಾಂಕ್ ಅಕೌಂಟಿಗೆ ಹೋಗುವಂಥದ್ದು. ನೆಕ್ಸ್ಟ್ 11, 12 ಮೆಂಟಲ್ ಎಬಿಲಿಟಿ ಪ್ರಶ್ನೆ ಇದೆ. 13 ಕೂಡ, 14, 15, 16 ಓಕೆ. ಫಿಲಿಪ್ ರೇಖೆಯನ್ನು ಹೀಗೆಂದು ವ್ಯಾಖ್ಯಾನಿಸಲಾಗಿದೆ: ಆರ್ಥಿಕ ಬೆಳವಣಿಗೆಯಿಂದಾಗಿ ಹಣದುಬ್ಬರದ ಹೆಚ್ಚಳವು ಉದ್ಯೋಗ ಸೃಜನೆ ಮತ್ತು ನಿರುದ್ಯೋಗವು ಇಳಿಕೆಯಾಗಲು ಕಾರಣವಾಗುತ್ತದೆ. ಆರ್ಥಿಕ ಬೆಳವಣಿಗೆಯಿಂದಾಗಿ ಹಣದುಬ್ಬರದ ಹೆಚ್ಚಳವು ಉದ್ಯೋಗ ಸೃಜನೆ ಮತ್ತು ನಿರುದ್ಯೋಗವು ಇಳಿಕೆಯಾಗಲು ಕಾರಣವಾಗುತ್ತದೆ. ಹಣದುಬ್ಬರ ಮತ್ತು ಉದ್ಯೋಗಗಳು ವಿರುದ್ಧ ಸಂಬಂಧ ಹೊಂದಿದೆ. ಇದರಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ 1 ಮಾತ್ರ, ಎ ಮಾತ್ರ. ಅಂದರೆ ಆರ್ಥಿಕ ಬೆಳವಣಿಗೆಯಿಂದಾಗಿ ಹಣದುಬ್ಬರದ ಹೆಚ್ಚಳವು ಉದ್ಯೋಗ ಸೃಜನೆ ಮಾಡಿ ನಿರುದ್ಯೋಗ ಏನಿದೆ ಅದನ್ನು ಇಳಿಕೆ ಮಾಡುವಲ್ಲಿ ಕಾರಣ ಆಗತ್ತೆ ಅಂತ ಏನು ಹೇಳ್ತಾ ಇದೆಯಲ್ಲ, ಅದು ಸರಿಯಾದ ಉತ್ತರ. ಪ್ರತಿ ವರ್ಷ ಕೋಶೀಯ ನೀತಿ ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿ ಎಂದರೇನು? ಆರ್ಥಿಕ ಮಂದಗತಿಯ ಅವಧಿಯಲ್ಲಿ GDPಯನ್ನು ವೃದ್ಧಿಸಲು ಮತ್ತು ಉದ್ಯೋಗಗಳನ್ನು ಹೆಚ್ಚಿಸಲು ಕೋಶೀಯ ವೆಚ್ಚವನ್ನು ಹೆಚ್ಚಿಸುವುದು ಮತ್ತು ಆರ್ಥಿಕ ವೃದ್ಧಿಯ ಅವಧಿಯಲ್ಲಿ ಕೋಶೀಯ ವೆಚ್ಚವನ್ನು ಕಡಿಮೆಗೊಳಿಸುವುದು. ಸರ್ಕಾರಿ ಖರ್ಚಿನ ಪರಿಣಾಮವಾಗಿ ಖಾಸಗಿ ಹೂಡಿಕೆಯು ಹೆಚ್ಚಾಗುತ್ತದೆ. ಇದು ಹೂಡಿಕೆಯನ್ನು ಸಂಗ್ರಹಿಸುವಲ್ಲಿ ನೆರವಾಗುತ್ತದೆ. ಎರಡೂ ಕೂಡ ಸರಿಯಾಗಿ ಇರುವಂಥದ್ದು, ಎ ಮತ್ತು ಬಿ ಎರಡು. ಈ ಕೆಳಗಿನವುಗಳಲ್ಲಿ ಯಾವುದು RBIನ ವಿದೇಶಿ ಮೀಸಲುಗಳ ಭಾಗವಾಗಿದೆ? ವಿದೇಶಿ ಕರೆನ್ಸಿ ಆಸ್ತಿಗಳು, ಚಿನ್ನ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಮೀಸಲು ಸ್ಥಿತಿ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ವಿಶೇಷ ಹಣ ಪಡೆಯುವ ಹಕ್ಕುಗಳು. ಇಲ್ಲಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿ ಇರುವಂಥದ್ದು. ಕರೆನ್ಸಿ ಕೂಡ, ಆ ಕರೆನ್ಸಿ ಆಸ್ತಿ ಕೂಡ, ಚಿನ್ನ ಕೂಡ, ಹಾಗೂ IMFನಲ್ಲಿರುವಂತಹ ಮೀಸಲು ಮತ್ತು IMFನಲ್ಲಿ ವಿಶೇಷ ಹಣ ಪಡೆಯುವ ಹಕ್ಕುಗಳು ಎಲ್ಲವೂ ಕೂಡ ಭಾಗವಾಗಿರುವಂಥದ್ದು. ಪಾವತಿ ಶಿಲ್ಕುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳ್ತಾ ಇದ್ದಾರೆ. ಬಂಡವಾಳ ಖಾತೆಯ ಭಾಗದಿಂದ ಬಂದ ಇರಸಾಲಗಳು ಮತ್ತು ಅನುದಾನಗಳು 2001ರಿಂದ 2004ರವರೆಗೆ ಭಾರತವು ಚಾಲ್ತಿ ಖಾತೆ ಆಧಿಕ್ಯವನ್ನು ಹೊಂದಿದೆ. 2020ರಿಂದ 2021ರಲ್ಲಿ ಭಾರತವು ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಚಾಲ್ತಿ ಖಾತೆ ಆಧಿತ್ಯಕ್ಕೆ ಸಾಕ್ಷಿಯಾಗಿದೆ. FDIಗಳಂಥ ಹೂಡಿಕೆಗಳು ಬಂಡವಾಳ ಖಾತೆಯ ಭಾಗವಾಗಿದೆ.
ಇಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪಾವತಿ ಶಿಲ್ಕುಗಳಿಗೆ ಸಂಬಂಧಿಸಿದಂತೆ 4ನೇ ಆಪ್ಷನ್ ಏನಿದೆ, FDIಗಳಂಥ ಹೂಡಿಕೆಗಳು ಬಂಡವಾಳ ಖಾತೆಯ ಭಾಗವಾಗಿದೆ ಅನ್ನುವಂಥದ್ದೇನಿದೆ ಅದು ಮಾತ್ರ ಸರಿಯಾಗಿರುವಂಥದ್ದು. ಖಜಾನೆ ಬಿಲ್ಲುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅದರಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ಮಾತ್ರ ಹೇಳಬೇಕಾಗತ್ತೆ. ಇವು ಕೇಂದ್ರದಿಂದ ಹೊರಡಿಸಲಾದ ದೀರ್ಘಾವಧಿ ಸಾಲದ ಸಾಧನಗಳಾಗಿವೆ. ಹೌದು, ಅವು ಶೂನ್ಯ ಕೂಪನ್ ಭದ್ರತಾ ಪತ್ರಗಳಾಗಿವೆ ಮತ್ತು ಯಾವುದೇ ಬಡ್ಡಿಯನ್ನು ಸಂದಾಯ ಮಾಡುವುದಿಲ್ಲ. ಇದು ಕೇಂದ್ರದಿಂದ ಹೊರಡಿಸಲಾದ ಸಾಲ ಅಂತೇನಿದೆ ಅದು ತಪ್ಪಾಗಿದೆ. ಅವು ಶೂನ್ಯ ಕೂಪನ್ ಭದ್ರತಾ ಪತ್ರಗಳಾಗಿವೆ ಮತ್ತು ಯಾವುದೇ ಬಡ್ಡಿಯನ್ನು ಸಂದಾಯ ಮಾಡುವುದಿಲ್ಲ ಅನ್ನುವಂಥ ಬಿ ಸ್ಟೇಟ್ಮೆಂಟ್ ಏನಿದೆ ಅದು ಮಾತ್ರ ಸರಿಯಾಗಿರುವಂಥದ್ದು. ಪ್ರಶ್ನೆ ಸಂಖ್ಯೆ 22ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಬಿ ಮಾತ್ರ. ಹಸಿರು ಠೇವಣಿಗಳ ರೂಪುರೇಷೆ ಬಗ್ಗೆ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ? ಹಸಿರು ಠೇವಣಿಯು ಪರಿಸರ ಸ್ನೇಹಿ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇಚ್ಛಿಸುವಂಥವರಿಗಾಗಿ ಮಾಡಲಾದ ಒಂದು ನಿಗದಿತ ಅವಧಿ ಠೇವಣಿಯಾಗಿದೆ. ನಿಯತವಾದ ನಿಗದಿತ ಠೇವಣಿ ಯೋಜನೆಯಂತೆಯೇ ಹಸಿರು ಠೇವಣಿಯು ತನ್ನ ಹೂಡಿಕೆದಾರರಿಗೆ ಬಡ್ಡಿಯನ್ನು ಸಂದಾಯ ಮಾಡುತ್ತದೆ ಮತ್ತು ಒಂದು ನಿಗದಿತ ಅವಧಿಯನ್ನು ಹೊಂದಿದೆ. ಚಾಲ್ತಿ ರೂಪುರೇಷೆಯು ಭಾರತೀಯ ರೂಪಾಯಿಗಳಲ್ಲಿ ಮಾತ್ರ ಹಸಿರು ಠೇವಣಿಗಳಿಗೆ ಅನುಮತಿಸುತ್ತದೆ. ಇಲ್ಲಿ ಸ್ಟೇಟ್ಮೆಂಟ್ ಎರಡೂ ಕೂಡ ಸರಿಯಾಗಿರುವಂಥದ್ದು. ಆಪ್ಷನ್ 3 ಎ ಮತ್ತು ಬಿ ಎರಡೂ ಸರಿಯಾಗಿದೆ. ಕೆಳಗಿನ ಯಾವ ಹೇಳಿಕೆ ಗೋಲ್ಡ್ ರಿಸರ್ವ್ ಸ್ಟ್ಯಾಂಡರ್ಡ್ನ ಗುಣಗಳನ್ನು ಅತ್ಯುತ್ತಮವಾಗಿ ಬಿಂಬಿಸುತ್ತದೆ? ಇದು ಯುರೋಪ್ನಲ್ಲಿ ಜನಪ್ರಿಯವಾಗಿದೆ. ಇದು ದೀರ್ಘಾವಧಿ ಮುಂದುವರಿಯುವುದಿಲ್ಲ. ಈ ಸ್ಟ್ಯಾಂಡರ್ಡ್ನ ಉದ್ದೇಶ ವಿನಿಮಯ ದರಗಳಲ್ಲಿನ ಸ್ಥಿರತೆಯನ್ನು ಖಚಿತಪಡಿಸುವುದು. 1939ರಲ್ಲಿ ತ್ರಿಪಕ್ಷೀಯ ಹಣಕಾಸಿನ ಒಪ್ಪಂದವನ್ನು ಮಾಡಿಕೊಂಡ ಗ್ರೇಟ್ ಬ್ರಿಟನ್, USA ಮತ್ತು ಜರ್ಮನಿಯ ದರಗಳ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವುದು. ಇಲ್ಲಿ ಡಿ ಮಾತ್ರ ತಪ್ಪಾಗಿರುವಂಥದ್ದು, ಬಾಕಿ 3 ಕೂಡ ಏನಾಗಿದೆ ಸರಿಯಾಗಿದೆ. ಐ ರಿಪೀಟ್ ದ ಆಪ್ಷನ್ಸ್ ಒನ್ಸ್ ಅಗೈನ್. ಆಪ್ಷನ್ 3 ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ? ಗೋಲ್ಡ್ ರಿಸರ್ವ್ ಸ್ಟ್ಯಾಂಡರ್ಡ್ನ ಗುಣಗಳನ್ನು ಯಾವುದು ಬಿಂಬಿಸುತ್ತದೆ ಅಂತ. ಅದು ಯುರೋಪ್ನಲ್ಲಿ ಜನಪ್ರಿಯವಾಗಿದೆ, ಹೌದು. ದೀರ್ಘಾವಧಿ ಮುಂದುವರಿಯುವುದಿಲ್ಲ, ಹೌದು. ಸ್ಟ್ಯಾಂಡರ್ಡ್ನ ಉದ್ದೇಶ ವಿನಿಮಯ ದರಗಳಲ್ಲಿನ ಸ್ಥಿರತೆಯನ್ನು ಖಚಿತಪಡಿಸುತ್ತೆ. ಕ್ರೆಡಿಟ್ ಡಿಫಾಲ್ಟ್ ಸ್ವ್ಯಾಪ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಭಾರತದಲ್ಲಿ CDS ಅಕ್ಟೋಬರ್ 2012ರಿಂದ ಕಾರ್ಯಾಚರಣೆಯಲ್ಲಿದೆ. ವಾಣಿಜ್ಯ ಬ್ಯಾಂಕುಗಳು ಮಾತ್ರ ಅರ್ಹ ಭಾಗಿದಾರರಾಗಿರುವವರು. ಅರ್ಹ ಭಾಗಿದಾರರು ಎಂದರೆ ವಾಣಿಜ್ಯ ಬ್ಯಾಂಕುಗಳು, ಪ್ರಾಥಮಿಕ ವ್ಯವಹಾರಿಗಳು, NBFCಗಳು, ವಿಮಾ ಕಂಪನಿಗಳು ಮತ್ತು MFಗಳು. CDS ಎನ್ನುವುದು ಸಾಲ ವ್ಯುತ್ಪನ್ನವಾಗಿದ್ದು ಅದನ್ನು ಸಾಲ ಅಪಾಯ ಸಂಭವವನ್ನು ವರ್ಗಾಯಿಸಲು ಬಳಸುವುದು. ಇಲ್ಲಿ ಆಪ್ಷನ್ ಸಿ ಮತ್ತು ಡಿ ಮಾತ್ರ ಏನಿದೆ ಅದು ಮಾತ್ರ ಸರಿಯಾಗಿರುವಂಥದ್ದು. ನೋಡಿ, ಕ್ರೆಡಿಟ್ ಡಿಫಾಲ್ಟ್ ಸ್ವ್ಯಾಪ್ ಇದಕ್ಕೆ ಅರ್ಹ ಭಾಗಿದಾರರು ಎಂದರೆ ವಾಣಿಜ್ಯ ಬ್ಯಾಂಕುಗಳು, ಪ್ರಾಥಮಿಕ ವ್ಯವಹಾರಿಗಳು, NBFCಗಳು, ವಿಮಾ ಕಂಪನಿಗಳು ಮತ್ತು MFಗಳು ಅಂತೇನಿದೆ ಅದು ಮಾತ್ರ ಸರಿಯಾಗಿದೆ. CDS ಎನ್ನುವುದು ಸಾಲ ವ್ಯುತ್ಪನ್ನವಾಗಿದ್ದು ಅದನ್ನು ಸಾಲ ಅಪಾಯ ಸಂಭವವನ್ನು ವರ್ಗಾಯಿಸಲು ಬಳಸ್ತಾರೆ.
26ನೇ ಪ್ರಶ್ನೆ 2015ರಿಂದ 2030ಕ್ಕೆ ರೂಪಿಸಿದ SDGಗಳ ಕಾರ್ಯಸೂಚಿಯ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಹೇಳಿ SDG ಅಂದರೆ ಕಾರ್ಯಸೂಚಿಯ ಮೇರೆಗೆ 2015ರಲ್ಲಿ ಸಂಯುಕ್ತ ರಾಷ್ಟ್ರ ಸಂಘಗಳ ಸಾಮಾನ್ಯ ಸಭೆಯ 70ನೆಯ ಅಧಿವೇಶನದಲ್ಲಿ ಅಂಗೀಕರಿಸಿದ ಕಾರ್ಯಸೂಚಿಯ ಹೆಸರು ಏನಪ್ಪ ಅಂತಂದರೆ ಅದುವೇ ಟ್ರಾನ್ಸ್ಫಾರ್ಮಿಂಗ್ ಅವರ್ ವರ್ಲ್ಡ್, ನಮ್ಮ ಪ್ರಪಂಚವನ್ನು ಪರಿವರ್ತಿಸುವುದು ಅನ್ನುವಂಥ ಕಾರ್ಯಸೂಚಿಯನ್ನು ಇಟ್ಕೊಂಡು ಆ ಅಧಿವೇಶನವನ್ನು ನಡೆಸ್ತಾರೆ. 27ನೇ ಪ್ರಶ್ನೆ, ಭಾರತ ಸಂಸತ್ತು ಈ ಕೆಳಗಿನ 3 ಅಂಗಗಳನ್ನು ಹೊಂದಿದೆ. ವೆರಿ ಈಸಿ ಕ್ವಶನ್, ಹೈಸ್ಕೂಲ್ ಬುಕ್ಸಲ್ಲಿ ನೋಡಬಹುದು. ರಾಷ್ಟ್ರಪತಿ, ರಾಜ್ಯಸಭೆ ಹಾಗೂ ಲೋಕಸಭೆಯನ್ನು ಒಳಗೊಂಡಿದೆ. ಸಂಸತ್ತು ಅಂತಂದರೆ ರಾಷ್ಟ್ರಪತಿ, ಲೋಕಸಭೆ ಹಾಗೂ ರಾಜ್ಯಸಭೆ ಅನ್ನುವಂಥದ್ದು. ಇನ್ನು 28ನೇ ಪ್ರಶ್ನೆಗೆ ಬರೋದಾದರೆ, ಆಸ್ತಿಯ ಹಕ್ಕು ಈ ಕೆಳಕಂಡ ಯಾವ ತಿದ್ದುಪಡಿಯ ಮೂಲಕ ಕಾನೂನು ಸಮ್ಮತ ಹಕ್ಕಾಗಿ ರೂಪುಗೊಂಡಿತು? 28ನೇ ಪ್ರಶ್ನೆ ಇದು ಪ್ರತಿ ಕ್ವಶನ್ ಪೇಪರಲ್ಲೂ ಮೋಸ್ಟ್ ಕಾಮನ್ ಕ್ವಶನ್ ಆಗಿಬಿಟ್ಟಿದೆ. ಆಪ್ಷನ್ 4 ಏನಿದೆ, 44ನೆಯ ಸಂವಿಧಾನ ತಿದ್ದುಪಡಿ ಅಧಿನಿಯಮ 1978ರ ತಿದ್ದುಪಡಿಯ ಮೂಲಕ ಏನು ಮಾಡಿದ್ದಾರೆ, ಅದನ್ನು ಕಾನೂನಾತ್ಮಕ ಹಕ್ಕನ್ನಾಗಿ ಪರಿವರ್ತನೆಯನ್ನು ಮಾಡಿದ್ದಾರೆ. ಫೆಬ್ರವರಿ 2025ರಲ್ಲಿ ಭಾರತ ಮತ್ತು ಅಮೆರಿಕ ದೇಶಗಳು ರಕ್ಷಣಾ ಸಹಕಾರವನ್ನು ಗಟ್ಟಿಗೊಳಿಸಲು ಯಾವ ಪ್ರಮುಖ ಒಪ್ಪಂದವನ್ನು ಘೋಷಿಸಿವೆ? 10 ವರ್ಷಗಳ ಪ್ರಮುಖ ರಕ್ಷಣಾ ಸಹಭಾಗಿತ್ವದ ರೂಪುರೇಷೆಯನ್ನು ಮಾಡಿರುವಂಥದ್ದು. ಭಾರತ ಮತ್ತು ಅಮೆರಿಕ ದೇಶಗಳು ರಕ್ಷಣಾ ಸಹಕಾರವನ್ನು ಗಟ್ಟಿಗೊಳಿಸಲಿಕ್ಕೆ ಏನು ಮಾಡಿದೆ, 10 ವರ್ಷಗಳ ಪ್ರಮುಖ ರಕ್ಷಣಾ ಸಹಭಾಗಿತ್ವದ ರೂಪುರೇಷೆಗೆ ಸಹಿ ಹಾಕಿರುವಂಥದ್ದು. ರಾಷ್ಟ್ರಪತಿಯ ಆಡಳಿತ ಅವಧಿಯಲ್ಲಿ ಸಂಸತ್ತಿನಿಂದ ರಾಜ್ಯಕ್ಕೆ ಅನ್ವಯವಾಗುವಂತೆ ಮಾಡಲಾಗಿರುವ ಕಾನೂನು ರಾಷ್ಟ್ರಪತಿ ಆಡಳಿತ ಮುಗಿದ ನಂತರ. ರಾಷ್ಟ್ರಪತಿಯ ಆಡಳಿತದ ಅವಧಿಯಲ್ಲಿ ಸಂಸತ್ತಿನಿಂದ ರಾಜ್ಯಕ್ಕೆ ಅನ್ವಯವಾಗುವಂತೆ ಮಾಡಲಾಗಿರುವ ಕಾನೂನು ರಾಷ್ಟ್ರಪತಿ ಆಡಳಿತ ಮುಗಿದ ನಂತರ ರಾಜ್ಯ ಶಾಸಕಾಂಗವು ಆ ಕಾನೂನನ್ನು ತಿದ್ದುಪಡಿ ಮಾಡುವವರೆಗೂ ಮುಂದುವರಿಯುತ್ತದೆ. ಏನಿದೆ ಪ್ರಶ್ನೆ? ಇಲ್ಲಿ ಕೇಳ್ತಾ ಇದ್ದಾರೆ, ರಾಷ್ಟ್ರಪತಿ ಆಡಳಿತ ರಾಜ್ಯಕ್ಕಿದೆ ಅಂದ್ಕೊಳ್ಳಿ, ಆ ಅವಧಿಯಲ್ಲಿ ಸಂಸತ್ತಿನಲ್ಲಿ ರಾಜ್ಯಕ್ಕೆ ಅನ್ವಯವಾಗುವಂತೆ ಏನಾದರೂ ಮಾಡಲಾಗಿರುವ ಕಾನೂನನ್ನು ಆ ರಾಷ್ಟ್ರಪತಿ ಆಡಳಿತ ಮುಗಿದ ನಂತರ ಏನಾಗತ್ತೆ ಆ ಕಾನೂನಿಗೆ ಅಂತ ಕೇಳ್ತಾ ಇದ್ದಾರೆ. ರಾಜ್ಯ ಶಾಸಕಾಂಗ ಬಂದು ಆ ಕಾನೂನನ್ನು ತಿದ್ದುಪಡಿ ಮಾಡುವವರೆಗೂ ಕೂಡ ಅದೇನಾಗಿರುತ್ತೆ, ರಾಜ್ಯಕ್ಕೆ ಅಪ್ಲಿಕೇಬಲ್ ಆಗಿರುತ್ತೆ. ಮೂವತ್ತೊಂದರಿಂದ 34 ಪ್ರಶ್ನೆ ಸ್ಕಿಪ್ ಆಗಿದೆ. ಐ ಟ್ರೈ ಟು ಗೆಟ್ ಇಟ್. 35ನೇ ಪ್ರಶ್ನೆ ತಪ್ಪಾಗಿದೆ. ಈ ಕೆಳಕಂಡ ದೇಶಗಳಲ್ಲಿ ಯಾವ ದೇಶವು ನ್ಯಾಟೋದ ಸದಸ್ಯ ದೇಶವಲ್ಲ? ಎಲ್ಲ ಕೂಡ ನ್ಯಾಟೋದ ಸದಸ್ಯ ದೇಶಗಳು, ಹಾಗಾಗಿ ಗ್ರೇಸ್ ಅಂಕ ಸಿಗುವಂಥದ್ದು. 36ನೇ ಪ್ರಶ್ನೆ, ಅದಕ್ಕೆ ಕ್ರೊಯೇಷಿಯಾ, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಆಲ್ಬೇನಿಯಾ ಅಂತ ಆಪ್ಷನ್ಸ್ ಕೊಟ್ಟಿದ್ರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ, 1945ರಿಂದ ಈಚೆಗೆ ಹಲವಾರು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಒಡಂಬಡಿಕೆ ಮತ್ತು ಇತರ ಲಿಖಿತ ಪತ್ರಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಮಾನವ ಹಕ್ಕುಗಳ ಸಂಬಂಧಿತ ಒಡಂಬಡಿಕೆಯನ್ನು ಪಟ್ಟಿ 1ರಲ್ಲಿ ಹಾಗೂ ಅಳವಡಿಸಿಕೊಂಡ ವರ್ಷ ಪಟ್ಟಿ 2ರಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ಮ್ಯಾಚ್ ಮಾಡಬೇಕಾಗುತ್ತೆ. 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ಆಪ್ಷನ್ 3 ಏನಿದೆ ಅದು ಸರಿಯಾದ ಉತ್ತರ ಆಗತ್ತೆ. ಏನಿದೆ ಒಂದನೇ ಕಾನ್ವೆನ್ಷನ್ನಿಗೆ ಸರಿಯಾದ ಉತ್ತರ 3 ಆಗುತ್ತೆ. ಜನಾಂಗ ಹತ್ಯೆಯ ಅಪರಾಧ ತಡೆಗಟ್ಟುವಿಕೆ ಮತ್ತು ಶಿಕ್ಷೆ ಕುರಿತ ಒಡಂಬಡಿಕೆ 1948ರಲ್ಲಿ ಆಗಿರುವಂಥದ್ದು.
ನಿರಾಶ್ರಿತರ ಸ್ಥಿತಿಗತಿಗೆ ಸಂಬಂಧಿಸಿದಂತಹ ಒಡಂಬಡಿಕೆ 1951ರಲ್ಲಿ ಆಗಿರುವಂಥದ್ದು. ಮಹಿಳೆಯರ ಮೇಲಿನ ಎಲ್ಲ ಪ್ರಕಾರದ ತಾರತಮ್ಯಗಳನ್ನು ತೊಡೆದು ಹಾಕುವಂತಹ ಒಡಂಬಡಿಕೆ ಏನಿದೆ ಅದು 1979ರಲ್ಲಿ ಆಗಿರುವಂಥದ್ದು. ಮಕ್ಕಳ ಹಕ್ಕುಗಳ ಕುರಿತು ಒಡಂಬಡಿಕೆ 1989ರಲ್ಲಿ. ಜನಾಂಗ ಹತ್ಯೆಯ ಅಪರಾಧ ತಡೆಗಟ್ಟುವಿಕೆ ಮತ್ತು ಶಿಕ್ಷೆ ಕುರಿತ ಒಡಂಬಡಿಕೆ 1948. ನಿರಾಶ್ರಿತರ ಸ್ಥಿತಿಗತಿಗೆ ಸಂಬಂಧಿಸಿದ ಒಡಂಬಡಿಕೆ 1951. ಮಹಿಳೆಯರ ಮೇಲಿನ ಎಲ್ಲ ಪ್ರಕಾರದ ತಾರತಮ್ಯಗಳನ್ನು ತೊಡೆದು ಹಾಕುವಂತಹ ಒಡಂಬಡಿಕೆ 79. ಮಕ್ಕಳ ಹಕ್ಕುಗಳ ಕುರಿತು ಒಡಂಬಡಿಕೆ 1989. ಹದಿನಾರನೇ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿರುವಂಥದ್ದು? ಶ್ರೀ ಅರವಿಂದ ಪನಗಾರಿಯಾ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಏಪ್ರಿಲ್ 1, 2025ರಿಂದ 5 ವರ್ಷಗಳವರೆಗೆ ಜಾರಿಗೊಳಿಸಲಾಗುವುದು. 16ನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಏಪ್ರಿಲ್ 1, 2025ರಿಂದ 5 ವರ್ಷಗಳವರೆಗೆ ಜಾರಿಗೊಳಿಸಲಾಗುವುದು. ಮೇಲಿನ ಎಲ್ಲವೂ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅದೇ ಸೇಮ್ ಆಪ್ಷನ್ ರಿಪೀಟ್ ಆಗಿದೆ ನೋಡ್ಬೋದು ಇಲ್ಲಿ ಅಲ್ವಾ. ಸೊ ಆಪ್ಷನ್ ಎ ಮತ್ತು ಬಿ ಎರಡೂ ಸರಿಯಾಗಿದೆ. ಅಂದರೆ ಮೇಲಿನ ಎಲ್ಲವೂ ಕೂಡ ಆಗುತ್ತೆ. ಅರವಿಂದ ಪನಗಾರಿಯಾ ಅಧ್ಯಕ್ಷರಾಗಿದ್ದಾರೆ ಹಾಗೂ ಏಪ್ರಿಲ್ 1, 2025ರಿಂದ 5 ವರ್ಷಗಳವರೆಗೆ ಇದೇ ಆಯೋಗ ಜಾರಿಯಲ್ಲಿ ಇರುವಂಥದ್ದು. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ನಿಜವಾಗಿದೆ? ಇತ್ತೀಚಿನ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗವು 5ನೇ ಹಣಕಾಸು ಆಯೋಗವಾಗಿದೆ. ಇತ್ತೀಚಿನ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗವು 5ನೇ ಹಣಕಾಸು ಆಯೋಗ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸದರಿ ಆಯೋಗದ ಅಧ್ಯಕ್ಷರು ಶ್ರೀ ಸಿ. ನಾರಾಯಣ ಸ್ವಾಮಿ. ರಾಜ್ಯ ಹಣಕಾಸು ಆಯೋಗವು ತನ್ನ ವರದಿಯನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ಫೆಬ್ರವರಿ 2024ರಲ್ಲಿ ಸಲ್ಲಿಸಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಎ ಮತ್ತು ಬಿ ಮಾತ್ರ ಸರಿಯಾಗಿರುವಂಥದ್ದು. 5ನೇ ಹಣಕಾಸು ಆಯೋಗ ಹೌದು ಮತ್ತು ಅಧ್ಯಕ್ಷರು ಸಿ. ನಾರಾಯಣಸ್ವಾಮಿ ಆಗಿರುವಂಥದ್ದು. ವರದಿ ಸಲ್ಲಿಕೆ ಏನಿದೆ ಅದು ತಪ್ಪಾಗಿದೆ. 39ನೇ ಪ್ರಶ್ನೆ ಇಲ್ಲಿ ಕ್ಲಿಯರ್ ಆಗಿಲ್ಲ, ಹಾಗಾಗಿ 39ನೇ ಪ್ರಶ್ನೆ ಇಂಗ್ಲೀಷ್ನಲ್ಲಿ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ? ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಬಜೆಟರಿ ಎಸ್ಟಿಮೇಟ್ಸ್ ಫಾರ್ ದ ಇಯರ್ 2023-24 ಈಸ್ ₹250 crore. ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ಸ್ ರಿಯಲೈಸ್ಡ್ of Government of Karnataka for the year 2023-24 is 128.17 crore. Realized non-debt capital receipt of Government of Karnataka 2023-24 are greater than the budgetary estimates by 33.93% ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಓನ್ಲಿ ಆಪ್ಷನ್ ಎ ಇಸ್ ಸರಿಯಾಗಿದೆ. ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಬಜೆಟರಿ ಎಸ್ಟಿಮೇಟ್ಸ್ ಫಾರ್ ದ ಇಯರ್ 2023-24 is ₹250 crore. ನೆಕ್ಸ್ಟ್ 40th ಕ್ವಶನ್ ಇಲ್ಲಿ ಕ್ಲಿಯರ್ ಆಗಿದೆ. ಫೆಬ್ರವರಿ 2025ರಲ್ಲಿ ಭಾರತ ಸರ್ಕಾರವು ದೀರ್ಘಕಾಲಿಕ ಕೃಷಿ ಅಭಿವೃದ್ಧಿ ಯೋಜನೆಗಳನ್ನು ಘೋಷಿಸಿತು. ಈ ಯೋಜನೆಗಳ ಮುಖ್ಯ ಉದ್ದೇಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಈ ಯೋಜನೆಗಳ ಮುಖ್ಯ ಉದ್ದೇಶ ದ್ವಿದಳ ಧಾನ್ಯಗಳ ಮತ್ತು ಹತ್ತಿ ಉತ್ಪಾದನೆಯ ವೃದ್ಧಿ ಮಾಡುವಂಥದ್ದು. ದ್ವಿದಳ ಧಾನ್ಯ ಹಾಗೂ ಹತ್ತಿ ಉತ್ಪಾದನೆಯ ವೃದ್ಧಿಗಾಗಿ ದೀರ್ಘಕಾಲಿಕ ಕೃಷಿ ಅಭಿವೃದ್ಧಿ ಯೋಜನೆಗಳನ್ನು ಘೋಷಿಸಿತು. ಯಾವುದು? ನಮ್ಮ ಭಾರತ ಸರ್ಕಾರ. 41ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಆಲ್ ಇಂಡಿಯಾಸ್ ಕರೆಂಟ್ ಟೋಟಲ್ ಫರ್ಟಿಲಿಟಿ ರೇಟ್ ಈಸ್ 2.1 children per women. This all India total fertility rate is less than Kerala's TFR.
ಕರೆಂಟ್ TFR ಆಫ್ ಕರ್ನಾಟಕ ಇಸ್ ಲೆಸ್ ದೆನ್ ಆಲ್ ಇಂಡಿಯಾ TFR ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಎ ಮತ್ತು ಸಿ ಮಾತ್ರ. ಆಲ್ ಇಂಡಿಯಾ TFR ಕೇರಳಕ್ಕಿಂತ ಜಾಸ್ತಿ ಇರುವಂಥದ್ದು ನಮ್ಮದು, ಮತ್ತು ಆಲ್ ಇಂಡಿಯಾಗಿಂತ ಕಡಿಮೆ ಇರುವಂಥದ್ದು, ಮತ್ತು ಟೋಟಲ್ ಫರ್ಟಿಲಿಟಿ ರೇಟ್ 2.1 ಇದೆ. Second question. Which of the following statement is true as regard to the ocean's water's pH level as a function of atmospheric carbon dioxide? ಕಾರ್ಬನ್ ಡೈಆಕ್ಸೈಡ್ನ ಸಲುವಾಗಿ ಸಾಗರದಲ್ಲಿರುವಂತಹ ನೀರಿನ pH ಲೆವೆಲ್ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆಪ್ಷನ್ 3 ಏನಿದೆ, ಆಸ್ ಅಟ್ಮಾಸ್ಫಿರಿಕ್ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಇನ್ಕ್ರೀಸಸ್ ದ pH ಆಫ್ ಓಷನ್ ವಾಟರ್ ಡಸ್ ನಾಟ್ ಚೇಂಜ್. ಇದು ವಾತಾವರಣದಲ್ಲಿ ಯಾವುದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಲೆವೆಲಲ್ಲಿ ಬದಲಾವಣೆ ಆದರೂ ಕೂಡ, ಜಾಸ್ತಿ ಆದರೂ ಕೂಡ ಏನು ಸಾಗರದ ನೀರಿನ pH ಚೇಂಜ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದೇ ಸರಿಯಾದ ಉತ್ತರ. ಇವುಗಳಲ್ಲಿ ಯಾವುದು ಅಲ್ಪಜೀವಿತ ಮಾಲಿನ್ಯಕಾರಕ ವಸ್ತುಗಳಿಗೆ ಉದಾಹರಣೆ ಅಲ್ಲ ಅಂತ, ಶಾರ್ಟ್ ಲೈಫ್ ಸ್ಪ್ಯಾನ್ ಅನ್ನು ಹೊಂದಿರುವಂತಹ ಮಾಲಿನ್ಯಕಾರಕ ವಸ್ತು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಅದುವೇ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಏನಲ್ಲ, ಅಲ್ಪಜೀವಿತ ಮಾಲಿನ್ಯಕಾರಕ ಅಲ್ಲ, ಅದು ಹಲವಾರು ವರ್ಷಗಳ ಕಾಲ ಜೀವಂತವಾಗಿ ಹಾಗೆ ಇರುವಂಥದ್ದು. ಭೂಕವಚದಲ್ಲಿ ಹೆಚ್ಚು ಕಾರ್ಬನ್ ಡ್ಯಾಶ್ರಲ್ಲಿ ಸಂಗ್ರಹವಾಗಿದೆ. ಕಾರ್ಬನ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಸಾಗರ ಅಣು ಮತ್ತು ಕಣಶಿಲೆಗಳಲ್ಲಿ ಹೆಚ್ಚಾಗಿ ಇರುವಂಥದ್ದು. ವಾತಾವರಣದಲ್ಲಿ ಹಸಿರುಮನೆ ಅನಿಲಗಳ ಹೆಚ್ಚಳದಿಂದಾಗಿ ಮಿತಿಮೀರಿದ ಹಸಿರುಮನೆ ಪರಿಣಾಮ ಉಂಟಾಗಿರುವುದು ಯಾವ ಗ್ರಹ, ಭೂಮಿಯನ್ನು ಹೊರತುಪಡಿಸಿ ಅಂತ ತಿಳಿದು ಬಂದಿದೆ. ಅಂದರೆ ಮಿತಿಮೀರಿದ ಗ್ರೀನ್ ಹೌಸ್ ಎಫೆಕ್ಟ್ ಯಾವ ಗ್ರಹದಲ್ಲಿ ಕಾಣ್ತಾ ಇದ್ದೇವೆ ಭೂಮಿಯನ್ನು ಬಿಟ್ಟು ಅಂತಂದರೆ ಅದುವೇ ಭೂಮಿಯ ಅವಳಿ ಗ್ರಹ ಶುಕ್ರ ಗ್ರಹದಲ್ಲಿ. ನೆಕ್ಸ್ಟ್, 2024ನೇ ಸಾಲಿನ ಬೂಕರ್ ಪ್ರಶಸ್ತಿ ಯಾವ ಕಾದಂಬರಿಗೆ ದೊರೆತಿದೆ? ಯಾವ ಕಾದಂಬರಿಗೆ ಅಂತಂದರೆ ಆರ್ಬಿಟಲ್ ಅನ್ನುವಂತಹ ಕಾದಂಬರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಯಾವ ನಗರದಲ್ಲಿ 2ನೇ ಅಂತಾರಾಷ್ಟ್ರೀಯ ಆಯುಷ್ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನ ನಡೆಯಿತು? ಯಾವ ನಗರದಲ್ಲಿ 2ನೇ ಅಂತಾರಾಷ್ಟ್ರೀಯ ಆಯುಷ್ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನ ನಡೆಯಿತು ಅಂತ ಕೇಳ್ತಾ ಇದ್ದಾರೆ. ಅದುವೇ ದುಬೈಯಲ್ಲಿ ನಡೆದಿದ್ದು ವಸ್ತು ಪ್ರದರ್ಶನ. ಯಾವ ಹುಲಿ ಸಂರಕ್ಷಿತ ಪ್ರದೇಶವು ಡಾರ್ಕ್ ಸ್ಕೈ ಪಾರ್ಕ್ ಎಂಬ ಶೀರ್ಷಿಕೆಯನ್ನು ಪಡೆದುಕೊಂಡಿದೆ? ಅದುವೇ ಪೆಂಚ್ ಹುಲಿ ಸಂರಕ್ಷಿತ ಪ್ರದೇಶ. ಡಾರ್ಕ್ ಸ್ಕೈ ಪಾರ್ಕ್, ಪೆಂಚ್ ಹುಲಿ ಸಂರಕ್ಷಣಾ. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಯಾವ ಆಟಗಾರನು ಅತಿ ವೇಗದ ತ್ರಿಶತಕ ಬಾರಿಸಿ ದಾಖಲೆಯನ್ನು ನಿರ್ಮಿಸಿದನು ಅಂತ ಕೇಳ್ತಾ ಇದ್ದಾರೆ. ಅದುವೇ ತನ್ಮಯ್ ಅಗರ್ವಾಲ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಟಲ್ ಸುರಂಗ ಮಾರ್ಗವನ್ನು ಗಡಿನಾಡು ರಸ್ತೆ ಸಂಘಟನೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ನಿರ್ಮಿಸಿದೆ. ಇದನ್ನು ಶಿಪ್ಕಿಲಾ ಕಣಿವೆಯಲ್ಲಿ ನಿರ್ಮಿಸಲಾಗಿದೆ. ಇದು ಮನಾಲಿಯಿಂದ ಲಾಹೋಲ್ ಸ್ಪಿತಿ ಕಣಿವೆಗೆ ಸಂಪರ್ಕ ಕಲ್ಪಿಸುತ್ತೆ. ಇದು ಒಟ್ಟು 8 ಕಿಲೋಮೀಟರ್ ಉದ್ದವಿರುವ ಪ್ರಪಂಚದ ಅತಿ ಉದ್ದವಾದ ಸುರಂಗವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಎ ಮತ್ತು ಸಿ ಮಾತ್ರ ಆಗಿದೆ. ಎ ಮತ್ತು ಸಿ ಯಾವುದು? ಅಟಲ್ ಸುರಂಗ ಮಾರ್ಗವನ್ನು ಬಾರ್ಡರ್ ರೋಡ್ ಆರ್ಗನೈಸೇಷನ್ ನಿರ್ಮಿಸಿರುವಂಥದ್ದು ಹಾಗೂ ಮನಾಲಿಯಿಂದ ಲಾಹುಲ್ ಸ್ಪಿತಿ ಕಣಿವೆಗೆ ಸಂಪರ್ಕವನ್ನು ಕಲ್ಪಿಸುವಂಥದ್ದು.